ಓಕೆ ವೀಕ್ಷಕರೇ, ನೀವು ನೋಡ್ಬೋದು ಮತ್ತೆ ಬೆಳಗ್ಗೆಯಿಂದ ಕಾಯ್ಕೊಂಡಿರೋ ಮಕ್ಕಳು ಎಷ್ಟೋ ಜನ ಇದ್ದಾರೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಅವಾಗಲೇ ನಾವು ಮಾತಾಡ್ಸಿಲ್ಲ, ಅವ್ರು ಬೇಜಾರಾಗ್ತಿದ್ರೆ ಪಾಪ ಮೇಡಮ್ ನಮ್ಮನ್ನು ಮಾತಾಡ್ಸಿಲ್ಲ ಅಂತ. ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಮಾತೆಲ್ಲ ಕೇಳೋಣ. ಅವ್ರನ್ನ ಯಾರನ್ನ ಚೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ, ಅವರೊಂದು 4 ಮಾತಾಡೋಣ ಕೇಳೋಣ. ಬನ್ನಿ. ನೋಡ್ಬೋದು ಇಷ್ಟೆಲ್ಲ ಮಕ್ಕಳು ನಿಂತ್ಕೊಂಡಿದ್ದಾರೆ. ವರ್ಷ ಅಂತೆ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಓಕೆ, ಅವ್ರು ಏನೋ ಹೇಳಿದ್ರು, ಸೊ ಹೇಳೋದು ಬೇಡ. ಅವ್ರೇನೋ ಓಕೆ, ಹಾಂ, ಎಷ್ಟೊತ್ತು ನಿಂತ್ಕೊಂಡಿದ್ಯಾ? ಬೆಳಗ್ಗೆ 4 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ ಓಟ್ ಮಾಡೋಕ್ಕೆ. ವೀಕ್ಷಕರೇ ನೋಡಿ, ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ. ಅವರು ಯಾರನ್ನ ಆಯ್ಕೆ ಮಾಡ್ಕೋಬೇಕನ್ನೋದು ತಿಂಡಿ, ಊಟ, ನೀರು ಎಲ್ಲ ಬಿಟ್ಟು ಬಂದು ನಿಂತ್ಕೊಂಡಿದ್ದಾರೆ. ಇವರು ಅಪೇಕ್ಷಿಸಿದ್ದು ಒಳ್ಳೇದಾಗಲಿ ಅಂತ ಭಾವಿಸೋಣ. ಓಕೆ, ಥ್ಯಾಂಕ್ ಯು. ಇಲ್ಲಿ ಹೀಗೆ ಬಂದರೆ ಇಲ್ಲಿ ನೋಡ, ಇಲ್ಲಿ ಆತೃತ ಪಡ್ತಾ ಇದ್ದಾರೆ. ನಾನು ಮಾತಾಡ್ಬೇಕಂತೆ. ಓಟ್ ಹಾಕಿದ್ದೀರಾ? ಆಯ್ತಾ? ಯಾಕೆ ಲೈನಲ್ಲಿ ನಿಂತ್ಕೊಂಡಿದ್ದೀರಾ? ಓಟ್ ಹಾಕಬೇಕು ಅಂತ ಯಾರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಅವ್ರು ಹೇಳಲ್ಲ ಅಂತೆ, ಅವ್ರು ತಲೆ ಅಲ್ಲಾಡಿಸ್ತಿದ್ದಾರೆ, ನಾನು ಹೇಳಲ್ಲ ಅಂತ. ವೆರಿ ಗುಡ್. ಓಕೆ, ಅವರ ಒಂದು ಮನಸ್ಸಲ್ಲಿರೋದು ನೆರವೇರಲಿ ಅಂತ ಭಾವಿಸೋಣ. ಎಷ್ಟು ಗಂಟೆಯಿಂದ ನಿಂತ್ಕೊಂಡಿದ್ದೀರಾ? ಅವರಿಗೊಂದು ಐಡಿಯಾ ಇಲ್ಲ ಅಂತ. ವೀಕ್ಷಕರೇ ನೋಡೋಣ, ಇಲ್ಲಿಗೆ ಬಂದರೆ ಇಲ್ಲಿ ಕಾಯ್ತಾ ಇದ್ದಾರೆ, ಯಾರೋ ಮಾತಾಡಬೇಕು ಅಂತ ಹೇಳಿ. ನಿಮ್ಮ ಹೆಸರು ಹೇಳಿ. ಸೃಷ್ಟಿ ಅಂತ. ಎಷ್ಟೊತ್ತವರೆಗೂ ನಿಂತ್ಕೊಂಡಿದ್ದೀರಾ? ಬೆಳಗ್ಗೆ ಎಷ್ಟೊತ್ತು ಬಂದು? ನಾವು ಬೆಳಗ್ಗೆ 3 ಗಂಟೆಯಿಂದ ನಿಂತ್ಕೊಂಡಿದ್ದೀವಿ. ವೀಕ್ಷಕರೇ, ಇದು ತುಂಬ ಓವರ್ ಆಯ್ತಲ್ವಾ? 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಓಟ್ ಹಾಕಬೇಕು, ನಮ್ಮ ನಾಯಕರನ್ನ ನಾವು ಗೆಲ್ಲಿಸಲೇಬೇಕು ಅಂತ ನಿಂತ್ಕೊಂಡಿದ್ದಾರೆ. ನೋಡೋಣ, ಅವರು ಮನಸ್ಸಲ್ಲಿ ಇರೋ ಒಂದು ಒಳ್ಳೇದು ನೆರವೇರಲಿ ಅಂತ ನಾವು ಭಾವಿಸೋಣ. ನೀವೇನಾದರೂ ತಿಂದಿದ್ದೀರಾ, ಕೊಟ್ಟಿದ್ದೀರಾ ಇಲ್ವಾ? ವೀಕ್ಷಕರೇ, ತುಂಬ ಮಕ್ಕಳು ಪಾಪ ಏನೂ ತಿಂದಿಲ್ಲ ಅಂತೆ, ಏನೂ ಕೊಡ್ದಿಲ್ಲ ಅಂತೆ. ಅವರು ಓಟ್ ಹಾಕ್ಲೇಬೇಕು, ನಮ್ಮ ನಾಯಕನ ಗೆಲ್ಲಿಸ್ಬೇಕು ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗಲಿ ಅಂತ ನಾವು ಭಾವಿಸೋಣ. ಥ್ಯಾಂಕ್ ಯು. ಹಾಗೆಯೇ ಬಂದರೆ ಇಲ್ಲಿ ನೋಡೋಣ. ಇವರು ನಿಮ್ಮ ಹೆಸರು ಹೇಳಿ. ಏನು ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಇವರು ಹಿಂಗಿಂಗ್ ಅಂತ ಇದ್ದಾರೆ. ನೋಡೋಣ, ಅವ್ರು ಯಾರಿಗೆ ಹಾಕ್ಬೇಕು ಗೊತ್ತಿಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ಭಾವಿಸೋಣ. ಎಷ್ಟೊತ್ತವರೆಗೂ ನಿಂತ್ಕೊಂಡಿದ್ದೀರಾ? 4 ಗಂಟೆಯಿಂದ ನಿಂತ್ಕೊಂಡಿದ್ದಾರಂತೆ. ಏನಾದರೂ ತಿಂದಿದ್ದೀರಾ? ಇಲ್ಲ, ಏನೂ ತಿಂದಿಲ್ಲ. ಯಾಕೆ ಇಷ್ಟೊಂದು ಕಷ್ಟಪಟ್ಟು ನಿಲ್ಬೇಕು ಅನ್ಕೊಂಡಿದ್ದೀರಾ? ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ? ಅವ್ರನ್ನ ನಾಯಕನ್ನ ನಾವು ಹೇಗೆ ಮಾಡಲಿ, ನಾವು ಗೆಲ್ಸಲೇಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಷ್ಟೊತ್ತು ಬಂದು ನಿಂತ್ಕೊಂಡಿದ್ದಾರೆ. ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಲ್ಲಿ ಹೇಳಿ, ಎಷ್ಟೊತ್ತವರೆಗೂ ನಿಂತ್ಕೊಂಡಿದ್ದೀರಾ? ಬೆಳಗ್ಗೆ 4 ಗಂಟೆಯಿಂದ ಬಂದು ನಿಂತ್ಕೊಂಡಿದ್ದೀರಾ. ಯಾರಿಗೆ ಓಟ್ ಹಾಕಬೇಕು ಅಂದ್ಕೊಂಡಿದ್ದೀರಾ? ಅವ್ರಿಗೆ ಹೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಒಬ್ಬೊಬ್ಬರು ಒಂದೊಂದು ಮೈಂಡಲ್ಲಿದ್ದಾರೆ. ಹೇಳಬೇಕು ಅನ್ನೋದು, ಹೇಳಬಾರ್ದು ಅನ್ನೋದು ಅವ್ರ ಕನ್ಫ್ಯೂಷನ್ ಇಲ್ಲಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸೋಣ. ಥ್ಯಾಂಕ್ ಯು. ಹಾಗೆ ಇಲ್ಲೇ ಬಂದರೆ ಇಲ್ಲಿ ಎಲ್ಲ ಚುರಿಪುರಿ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಸೊ ಅವ್ರನ್ನ ಕೇಳೋಣ. ಸೊ ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಹೆಸರೇನು? ಮಂಜುನಾಥ್. ಯಾರಿಗೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ಅಯ್ಯೋ ವೀಕ್ಷಕರೇ, ಎಲ್ಲ ಓಪನ್ ಆಗಿ ಹೇಳ್ಬಿಡ್ತಾ ಇದ್ದಾರೆ ಇವರು, ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅಂತ. ಓಕೆ, ಅವರೊಂದು ಮನಸ್ಸಲ್ಲಿರೋದು ಒಳ್ಳೇದಾಗಲಿ ಅಂತ ನಾವು ಭಾವಿಸೋಣ. ಎಷ್ಟೊತ್ತವರೆಗೂ ನಿಂತ್ಕೊಂಡಿದ್ದೀರಾ ಇಲ್ಲಿ ಎಲ್ಲರೂ? 4 ಗಂಟೆಯಿಂದ. ಯಾಕೆ ಎಲೆಕ್ಷನ್? ಯಾಕೆ ಯಾಕೆ ಎಲೆಕ್ಷನ್ ಇಟ್ಟಿದ್ದಾರೆ? ನಿಮ್ಗೆ ಏನಾದರೂ ಗೊತ್ತಾ? ಏನಕ್ಕೆ ಎಲೆಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಅವರಿಂದ ಏನು ಪ್ರಯೋಜನ? ನಮ್ಮ ಕಷ್ಟಗಳು ಈಗ ನಮಗೆ ಬೇಕು ಅಂದರೆ ನಮ್ಗೆ ಅಂತ ಒಬ್ರು ಇದ್ರೆ ಅವ್ರ ಹತ್ರ ಹೋಗಿ. ವೆರಿ ಗುಡ್. ಅವ್ರು ಏನು ಹೇಳ್ತಾ ಇದ್ದಾರೆ? ಇವ್ರ ಹೆಸರೇನು? ನಿಮ್ಮ ಹೆಸರೇನು? ಶಿವು. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಎಲ್ಲ ಪ್ರಾಬ್ಲಮ್ಸ್ ಇದ್ರೂ ನಾವು ಹೋಗಿ ಎಲ್ಲ ಪ್ರಿನ್ಸಿಪಲ್ ಹತ್ರ ಹೇಳೋಕ್ಕಾಗಲ್ಲ ಅಂತ. ಬಟ್ ನಮಗಂತೂ ಒಂದು ಹೆಡ್ ಬಾಯ್ ಅಂತ ಇದ್ದರೆ ಅವ್ರಿಗೆ ಹೇಳ್ಬೋದು. ಅವರು ಹೋಗಿ ನಮ್ಮ ಕಡೆಯಿಂದ ಪ್ರಿನ್ಸಿಪಲ್ ಸರ್ಗೆ ಮ್ಯಾಮಿಗೆ ತಿಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ತುಂಬ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನನಗೂ ತುಂಬ ಸುಸ್ತಾಗ್ತಾಯಿದೆ ಈ ಬಿಸಿಲಿನಲ್ಲಿ ಮಾತಾಡಿ. ತುಂಬ ಬಿಸಿಲು ಹೊಡಿತಾ ಇದೆ ಇವತ್ತು. ಓಕೆ, ನಮಗೆ ನಾವು ಮಾಡಿರೋ ಪ್ರಯತ್ನಗಳೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಭಾವಿಸೋಣ. ಕ್ಯಾಮ್ರಾಮ್ಯಾನ್ ಲಕ್ಷ್ಮಿ ಜೊತೆ ಶೈಲಜಾ ಫ್ರಾಂಕ್ಲಿನ್. ಥ್ಯಾಂಕ್ ಯು.